ಅಲ್ಲಿ ಪ್ರತಿ ವರ್ಷ ಶ್ರೀರಾಮ ನವಮಿಯಂದು ಹನುಮಂತ ದೇವರ ಜಾತ್ರೆ ನಡೆಯುತ್ತೆ. ಕೋಮು ಸೌಹಾರ್ದತೆಗೆ ಈ ಜಾತ್ರೆ ಹೆಸರುವಾಸಿ. ವಿವಿಧ ಧರ್ಮೀಯರು ಪಾಲ್ಗೊಳ್ಳುವ ಜಾತ್ರೆ ಝಲಕ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹನುಮಂತ ದೇವರ ಅದ್ದೂರಿ ಬ್ರಹ್ಮರಥೋತ್ಸವ ಧಾರ್ಮಿಕ ಭಾವೈಕ್ಯತೆಯ ಸಂದೇಶ ಸಾರಿದ ಉತ್ಸವ. ಜಿಲ್ಲೆಯ ಭಟ್ಕಳದ ಪ್ರಸಿದ್ಧ ಚನ್ನಪಟ್ಟಣ ಶ್ರೀ ಹನುಮಂತ ದೇವರ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ರಾಮನವಮಿಯಂದೇ ಜರುಗುವ ಈ ಜಾತ್ರೆಯಲ್ಲಿ ಭಕ್ತರ ದಂಡೆ ಹರಿದು ಬಂದಿತ್ತು. ಪರಂಪರೆಯಂತೆ ದೇವಾಲಯದ ಆಡಳಿತ ಮಂಡಳಿ ಜೈನ ಮತ್ತು ಇಸ್ಲಾಂ ಧರ್ಮೀಯರಿಗೆ ಆಹ್ವಾನಿಸುತ್ತೆ. ಬ್ರಿಟಿಷರ ಕಾಲದಲ್ಲಿ ರಥೋತ್ಸವ ನಡೆಯಲು ಶಾಂಬಾದ್ರಿ ಕುಟುಂಬ ಜಮೀನು ನೀಡಿತ್ತು. ಈ ಹಿನ್ನೆಲೆ ಪ್ರತಿ ವರ್ಷವೂ ಶಾಂಬಾದ್ರಿ ಕುಟುಂಬವನ್ನ ಗೌರವದಿಂದ ಆಹ್ವಾನಿಸಲಾಗುತ್ತದೆ. ಜಾತ್ರೆಯಲ್ಲಿ ಹಿಂದೂ, ಮುಸ್ಲಿಂ ಹಾಗೂ ಜೈನ ಧರ್ಮೀಯರು ಪಾಲ್ಗೊಳ್ಳುತ್ತಾರೆ. 27 ತಾರೀಕು ಬ್ರಹ್ಮ ರಥೋತ್ಸವ ಆಚರಣೆ ಮಾಡಿದ್ವಿ. ವರ್ಷಂಪ್ರತಿ ನಡ್ಕೊಂಡು ಬಂದು ಅದೇ ರೀತಿ ಮುಸ್ಲಿಂ ಸಮುದಾಯ ಒಂದು ಮನೆಗೂ ಒಂದು ಆಮಂತ್ರಣ ಕೊಟ್ಟು ಬರುವಂತ ಪದ್ಧತಿ ಹಿಂದಿನಿಂದನೂ ಇದೆ. ಅದೇ ರೀತಿ ಜೈನ್ ಕುಟುಂಬ ಒಂದು ಅವ್ರಿಗೂ ಹಾಗೆ ಆಮಂತ್ರಣ ಕೊಟ್ಟು ಬರ್ತಾ ಇದ್ರು. ಇನ್ನೊಂದೊಂದು ಪ್ರಭುಗಳಂತ ಇದ್ದಾರೆ, ಅವರು ಆಮಂತ್ರಣ ಪತ್ರ ಕೊಟ್ಟು ಬರ್ತೀವಿ. ದೇವಸ್ಥಾನ ಎದುರುಗಡೆಯಿಂದ ಶುರುವಾಗಿ ಹೂಗುನ್ ಚೌಕನಿಂದ ಮಾರಿಕಟ್ಟೆ ಜನತಾ ಕೋಆಪರೇಟಿವ್ ಬ್ಯಾಂಕ್ನಿಂದ ಈ ಕಡೆ ಬರುತ್ತೆ. ಜಾತ್ರೆಯಲ್ಲಿ ಸಿಂಗರಿಸಿದ ಬ್ರಹ್ಮರಥವನ್ನ ಎಳೆದು ಭಕ್ತರು ಪುನೀತರಾದರು. ವಾದ್ಯ ತಂಡಗಳು, ಯುವಕರ ಡಿಜೆ ನೃತ್ಯ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಶ್ರೀ ಹನುಮಂತ ದೇವರನ್ನ ಬೇಡಿಕೊಂಡರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇಲ್ಲಿನ ಭಕ್ತರು. ಹೀಗಾಗಿ ತಾವು ಬೆಳೆದ ಬಾಳೆ, ತೆಂಗು, ಹಲಸು ಸೇರಿ ವಿವಿಧ ಫಲಗಳನ್ನ ಹನುಮಂತ ದೇವರಿಗೆ ಅರ್ಪಿಸಿದ್ರು. ಇವತ್ತು ಚನ್ನಪಟ್ಟಣ ದೇವಸ್ಥಾನದ ಜಾತ್ರೆ ನಡೀತಾ ಇದೆ. ತುಂಬಾ ಜನ ಸೇರಿದ್ದಾರೆ. ನಾನಿವತ್ತು ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇರೋದು ಜಾತ್ರೆಗೆ ಇಷ್ಟು ವರ್ಷದಲ್ಲಿ. ಹೌದು, ತುಂಬಾ ಪವರ್ಫುಲ್ ದೇವರು. ಏನೇ ಹೇಳ್ಕೊಂಡ್ರು ಇಲ್ಲಿ ಆಗತ್ತೆ ಹೇಳ್ಕೊಂಡಾಗೆ. ये रथ यात्रा जो है ये हमारे बाप दादा के जमाने से इधर आया हुआ है, क्योंकि वो हमारी इजाजत के बगैर रथ उस जमाने में ब्रिटिश रथ निकालने को नहीं देती थी. हमारे जो परदादा है शाबंद्री चिरकिन श्री मोहम्मद साहब, उन्होंने परमिशन दिया और पैसा भी भरा उसके लिए 500 रुपया उस जमाने में. 1990ರಂದು ಭಟ್ಕಳದ ಜಾತ್ರೆ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದು ನಾಗರಿಕರು ಆತಂಕಗೊಂಡಿದ್ದರು. ಈ ಕಾರಣಕ್ಕೆ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಶ್ರೀರಾಮನವಮಿ ದಿನವೇ ಹನುಮಂತ ದೇವರ ಬ್ರಹ್ಮರಥೋತ್ಸವ ನಡೆದಿದ್ದು ವಿಶೇಷವಾಗಿತ್ತು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಲ್ಲಿ ಪ್ರತಿ ವರ್ಷ ಶ್ರೀರಾಮ ನವಮಿಯಂದು ಹನುಮಂತ ದೇವರ ಜಾತ್ರೆ ನಡೆಯುತ್ತೆ. ಕೋಮು ಸೌಹಾರ್ದತೆಗೆ ಈ ಜಾತ್ರೆ ಹೆಸರುವಾಸಿ. ವಿವಿಧ ಧರ್ಮೀಯರು ಪಾಲ್ಗೊಳ್ಳುವ ಜಾತ್ರೆ ಝಲಕ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹನುಮಂತ ದೇವರ ಅದ್ದೂರಿ ಬ್ರಹ್ಮರಥೋತ್ಸವ ಧಾರ್ಮಿಕ ಭಾವೈಕ್ಯತೆಯ ಸಂದೇಶ ಸಾರಿದ ಉತ್ಸವ. ಜಿಲ್ಲೆಯ ಭಟ್ಕಳದ ಪ್ರಸಿದ್ಧ ಚನ್ನಪಟ್ಟಣ ಶ್ರೀ ಹನುಮಂತ ದೇವರ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ರಾಮನವಮಿಯಂದೇ ಜರುಗುವ ಈ ಜಾತ್ರೆಯಲ್ಲಿ ಭಕ್ತರ ದಂಡೆ ಹರಿದು ಬಂದಿತ್ತು. ಪರಂಪರೆಯಂತೆ ದೇವಾಲಯದ ಆಡಳಿತ ಮಂಡಳಿ ಜೈನ ಮತ್ತು ಇಸ್ಲಾಂ ಧರ್ಮೀಯರಿಗೆ ಆಹ್ವಾನಿಸುತ್ತೆ. ಬ್ರಿಟಿಷರ ಕಾಲದಲ್ಲಿ ರಥೋತ್ಸವ ನಡೆಯಲು ಶಾಂಬಾದ್ರಿ ಕುಟುಂಬ ಜಮೀನು ನೀಡಿತ್ತು. ಈ ಹಿನ್ನೆಲೆ ಪ್ರತಿ ವರ್ಷವೂ ಶಾಂಬಾದ್ರಿ ಕುಟುಂಬವನ್ನ ಗೌರವದಿಂದ ಆಹ್ವಾನಿಸಲಾಗುತ್ತದೆ. ಜಾತ್ರೆಯಲ್ಲಿ ಹಿಂದೂ, ಮುಸ್ಲಿಂ ಹಾಗೂ ಜೈನ ಧರ್ಮೀಯರು ಪಾಲ್ಗೊಳ್ಳುತ್ತಾರೆ. 27 ತಾರೀಕು ಬ್ರಹ್ಮ ರಥೋತ್ಸವ ಆಚರಣೆ ಮಾಡಿದ್ವಿ. ವರ್ಷಂಪ್ರತಿ ನಡ್ಕೊಂಡು ಬಂದು ಅದೇ ರೀತಿ ಮುಸ್ಲಿಂ ಸಮುದಾಯ ಒಂದು ಮನೆಗೂ ಒಂದು ಆಮಂತ್ರಣ ಕೊಟ್ಟು ಬರುವಂತ ಪದ್ಧತಿ ಹಿಂದಿನಿಂದನೂ ಇದೆ. ಅದೇ ರೀತಿ ಜೈನ್ ಕುಟುಂಬ ಒಂದು ಅವ್ರಿಗೂ ಹಾಗೆ ಆಮಂತ್ರಣ ಕೊಟ್ಟು ಬರ್ತಾ ಇದ್ರು. ಇನ್ನೊಂದೊಂದು ಪ್ರಭುಗಳಂತ ಇದ್ದಾರೆ, ಅವರು ಆಮಂತ್ರಣ ಪತ್ರ ಕೊಟ್ಟು ಬರ್ತೀವಿ. ದೇವಸ್ಥಾನ ಎದುರುಗಡೆಯಿಂದ ಶುರುವಾಗಿ ಹೂಗುನ್ ಚೌಕನಿಂದ ಮಾರಿಕಟ್ಟೆ ಜನತಾ ಕೋಆಪರೇಟಿವ್ ಬ್ಯಾಂಕ್ನಿಂದ ಈ ಕಡೆ ಬರುತ್ತೆ. ಜಾತ್ರೆಯಲ್ಲಿ ಸಿಂಗರಿಸಿದ ಬ್ರಹ್ಮರಥವನ್ನ ಎಳೆದು ಭಕ್ತರು ಪುನೀತರಾದರು. ವಾದ್ಯ ತಂಡಗಳು, ಯುವಕರ ಡಿಜೆ ನೃತ್ಯ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಶ್ರೀ ಹನುಮಂತ ದೇವರನ್ನ ಬೇಡಿಕೊಂಡರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇಲ್ಲಿನ ಭಕ್ತರು. ಹೀಗಾಗಿ ತಾವು ಬೆಳೆದ ಬಾಳೆ, ತೆಂಗು, ಹಲಸು ಸೇರಿ ವಿವಿಧ ಫಲಗಳನ್ನ ಹನುಮಂತ ದೇವರಿಗೆ ಅರ್ಪಿಸಿದ್ರು. ಇವತ್ತು ಚನ್ನಪಟ್ಟಣ ದೇವಸ್ಥಾನದ ಜಾತ್ರೆ ನಡೀತಾ ಇದೆ. ತುಂಬಾ ಜನ ಸೇರಿದ್ದಾರೆ. ನಾನಿವತ್ತು ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇರೋದು ಜಾತ್ರೆಗೆ ಇಷ್ಟು ವರ್ಷದಲ್ಲಿ. ಹೌದು, ತುಂಬಾ ಪವರ್ಫುಲ್ ದೇವರು. ಏನೇ ಹೇಳ್ಕೊಂಡ್ರು ಇಲ್ಲಿ ಆಗತ್ತೆ ಹೇಳ್ಕೊಂಡಾಗೆ. ये रथ यात्रा जो है ये हमारे बाप दादा के जमाने से
इधर आया हुआ है, क्योंकि वो हमारी इजाजत के बगैर रद्द उस जमाने में ब्रिटिश रद्द निकालने को नहीं देती थी। हमारे जो परदादा है शाबंदरी तिरकिन श्री मोहम्मद साहब, उन्होंने परमिशन दिया और पैसा भी भरा उसके लिए 500 रुपया उस जमाने में। 1990ರಂದು ಭಟ್ಕಳದ ಜಾತ್ರೆ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದು ನಾಗರಿಕರು ಆತಂಕಗೊಂಡಿದ್ದರು. ಈ ಕಾರಣಕ್ಕೆ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಶ್ರೀರಾಮನವಮಿ ದಿನವೇ ಹನುಮಂತ ದೇವರ ಬ್ರಹ್ಮರಥೋತ್ಸವ ನಡೆದಿದ್ದು ವಿಶೇಷವಾಗಿತ್ತು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಲ್ಲಿ ಪ್ರತಿ ವರ್ಷ ಶ್ರೀರಾಮ ನವಮಿಯಂದು ಹನುಮಂತ ದೇವರ ಜಾತ್ರೆ ನಡೆಯುತ್ತೆ. ಕೋಮು ಸೌಹಾರ್ದತೆಗೆ ಈ ಜಾತ್ರೆ ಹೆಸರುವಾಸಿ. ವಿವಿಧ ಧರ್ಮೀಯರು ಪಾಲ್ಗೊಳ್ಳುವ ಜಾತ್ರೆ ಝಲಕ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹನುಮಂತ ದೇವರ ಅದ್ದೂರಿ ಬ್ರಹ್ಮರಥೋತ್ಸವ ಧಾರ್ಮಿಕ ಭಾವೈಕ್ಯತೆಯ ಸಂದೇಶ ಸಾರಿದ ಉತ್ಸವ. ಜಿಲ್ಲೆಯ ಭಟ್ಕಳದ ಪ್ರಸಿದ್ಧ ಚನ್ನಪಟ್ಟಣ ಶ್ರೀ ಹನುಮಂತ ದೇವರ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ರಾಮನವಮಿಯಂದೇ ಜರುಗುವ ಈ ಜಾತ್ರೆಯಲ್ಲಿ ಭಕ್ತರ ದಂಡೆ ಹರಿದು ಬಂದಿತ್ತು. ಪರಂಪರೆಯಂತೆ ದೇವಾಲಯದ ಆಡಳಿತ ಮಂಡಳಿ ಜೈನ ಮತ್ತು ಇಸ್ಲಾಂ ಧರ್ಮೀಯರಿಗೆ ಆಹ್ವಾನಿಸುತ್ತೆ. ಬ್ರಿಟಿಷರ ಕಾಲದಲ್ಲಿ ರಥೋತ್ಸವ ನಡೆಯಲು ಶಾಂಬಾದ್ರಿ ಕುಟುಂಬ ಜಮೀನು ನೀಡಿತ್ತು. ಈ ಹಿನ್ನೆಲೆ ಪ್ರತಿ ವರ್ಷವೂ ಶಾಂಬಾದ್ರಿ ಕುಟುಂಬವನ್ನ ಗೌರವದಿಂದ ಆಹ್ವಾನಿಸಲಾಗುತ್ತದೆ. ಜಾತ್ರೆಯಲ್ಲಿ ಹಿಂದೂ, ಮುಸ್ಲಿಂ ಹಾಗೂ ಜೈನ ಧರ್ಮೀಯರು ಪಾಲ್ಗೊಳ್ಳುತ್ತಾರೆ. 27 ತಾರೀಕು ಬ್ರಹ್ಮ ರಥೋತ್ಸವ ಆಚರಣೆ ಮಾಡಿದ್ವಿ. ವರ್ಷಂಪ್ರತಿ ನೋಡ್ಕೊಂಡು ಬಂದು ಅದೇ ರೀತಿ ಮುಸ್ಲಿಂ ಸಮುದಾಯ ಒಂದು ಮನೆಗೂ ಒಂದು ಆಮಂತ್ರಣ ಕೊಟ್ಟು ಬರುವಂತ ಪದ್ಧತಿ ಹಿಂದಿನಿಂದನೂ ಇದೆ. ಅದೇ ರೀತಿ ಜೈನ್ ಕುಟುಂಬ ಒಂದು ಅವ್ರಿಗೂ ಹಾಗೆ ಆಮಂತ್ರಣ ಕೊಟ್ಟು ಬರ್ತಾ ಇದ್ರು. ಇನ್ನೊಂದು ಪ್ರಭುಗಳಂತ ಇದ್ದಾರೆ, ಅವರು ಆಮಂತ್ರಣ ಪತ್ರ ಕೊಟ್ಟು ಬರ್ತೀವಿ. ದೇವಸ್ಥಾನ ಎದುರುಗಡೆಯಿಂದ ಶುರುವಾಗಿ ಹೂಗುನ್ ಚೌಕನಿಂದ ಮಾರಿಕಟ್ಟೆ ಜನತಾ ಕೋಆಪರೇಟಿವ್ ಬ್ಯಾಂಕ್ನಿಂದ ಈ ಕಡೆ ಬರುತ್ತೆ. ಜಾತ್ರೆಯಲ್ಲಿ ಸಿಂಗರಿಸಿದ ಬ್ರಹ್ಮರಥವನ್ನ ಎಳೆದು ಭಕ್ತರು ಪುನೀತರಾದರು. ವಾದ್ಯ ತಂಡಗಳು, ಯುವಕರ ಡಿಜೆ ನೃತ್ಯ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಶ್ರೀ ಹನುಮಂತ ದೇವರನ್ನ ಬೇಡಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇಲ್ಲಿನ ಭಕ್ತರು. ಹೀಗಾಗಿ ತಾವು ಬೆಳೆದ ಬಾಳೆ, ತೆಂಗು, ಹಲಸು ಸೇರಿ ವಿವಿಧ ಫಲಗಳನ್ನ ಹನುಮಂತ ದೇವರಿಗೆ ಅರ್ಪಿಸಿದ್ರು. ಇವತ್ತು ಚನ್ನಪಟ್ಟಣ ದೇವಸ್ಥಾನದ ಜಾತ್ರೆ ನಡೀತಾ ಇದೆ. ತುಂಬಾ ಜನ ಸೇರಿದ್ದಾರೆ. ನಾನಿವತ್ತು ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇರೋದು ಜಾತ್ರೆಗೆ ಇಷ್ಟು ವರ್ಷದಲ್ಲಿ. ಹೌದು, ತುಂಬಾ ಪವರ್ಫುಲ್ ದೇವರು. ಏನೇ ಹೇಳ್ಕೊಂಡ್ರು ಇಲ್ಲಿ ಆಗತ್ತೆ ಹೇಳ್ಕೊಂಡ ಹಾಗೆ. ये रथ यात्रा जो है ये हमारे बाप दादा के जमाने से इधर आया हुआ है, क्योंकि वो हमारी इजाजत के बगैर रद्द उस जमाने में ब्रिटिश रद्द निकालने को नहीं देती थी। हमारे जो परदादा है शाबंदरी तिरकिन श्री मोहम्मद साहब, उन्होंने परमिशन दिया और पैसा भी भरा उसके लिए 500 रुपया उस जमाने में। 1990ರಂದು ಭಟ್ಕಳದ ಜಾತ್ರೆ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದು ನಾಗರಿಕರು ಆತಂಕಗೊಂಡಿದ್ದರು. ಈ ಕಾರಣಕ್ಕೆ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಶ್ರೀರಾಮನವಮಿ ದಿನವೇ ಹನುಮಂತ ದೇವರ ಬ್ರಹ್ಮರಥೋತ್ಸವ ನಡೆದಿದ್ದು ವಿಶೇಷವಾಗಿತ್ತು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.